ವೆಲ್ಕಮ್ ಬ್ಯಾಕ್. ಕರಾವಳಿ ಭಾಗದಲ್ಲಿ ಪ್ರಕೃತಿಯಲ್ಲಿ ಏರುಪೇರು ಮುಂದುವರೆದಿದೆ. ಹೀಗಾಗಿ ಆಳ ಸಮುದ್ರ ಮೀನುಗಾರರಿಗೆ ಲೆಕ್ಕಾಚಾರವೇ ತಪ್ಪಿದೆ. 2 ದಿನಗಳ ಹಿಂದೆ ಕಡಲಿನ ಅಬ್ಬರಕ್ಕೆ ಬೆದರಿ ವಾಪಸ್ ಆಗಿದ್ದಂಥ ಬೋಟ್ಗಳು ಇದೀಗ ಮತ್ತೆ ಅಲೆಗಳನ್ನ ಸೀಳಿಕೊಂಡು ಮೀನುಗಾರಿಕೆಗೆ ತೆರಳಿದ್ದು ಕಡಲ ಮಕ್ಕಳಿಗೆ ಗಾಳಿ ಅಲೆಗಳ ಸವಾಲು ಎದುರಾಗಿದೆ. ಅಲೆಗಳ ಏರಿಳಿತದ ನಡುವೆ ಮೀನುಗಾರಿಕೆ, ಕಡಲ ಮಕ್ಕಳಿಗೆ ಗಾಳಿ ಅಲೆಗಳ ಸವಾಲು. ಪಶ್ಚಿಮ ಕಡಲಲ್ಲಿ ಪ್ರಕೃತಿಯ ಏರುಪೇರು ಮುಂದುವರೆದಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದರೂ ಆಗಸ್ಟ್ನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಇದರ ನಡುವೆ ಮಳೆಗಿಂತಲೂ ಜೋರಾಗಿ ಬೀಸ್ತಾ ಇರೋ ಗಾಳಿ ಸಮುದ್ರದ ಅಬ್ಬರವನ್ನ ಮತ್ತಷ್ಟು ಹೆಚ್ಚಿಸಿದೆ. ವಿಪರೀತ ಗಾಳಿಯಿಂದ ಅಲೆಗಳ ಏರಿಳಿತವೂ ಹೆಚ್ಚಾಗಿದೆ. 2 ದಿನಗಳ ಹಿಂದೆ ಕಡಲಿನ ಅಬ್ಬರಕ್ಕೆ ಹೆದರಿ ದಡಕ್ಕೆ ವಾಪಸ್ಸಾಗಿದ್ದ ಆಳ ಸಮುದ್ರದ ಬೋಟ್ಗಳು ಇದೀಗ ಮತ್ತೆ ಅಲೆಗಳನ್ನು ಸೀಳಿಕೊಂಡು ಮೀನುಗಾರಿಕೆಗೆ ಹೊರಟಿದೆ. ಒಮ್ಮೆ ಕಡಲಿಗಿಳಿದ್ರೆ ಸುಮಾರು 15 ದಿನಗಳ ಕಾಲ ಸಮುದ್ರದಲ್ಲಿ ಉಳಿದು ಮೀನುಗಾರಿಕೆ ನಡೆಸಬೇಕಾಗುತ್ತೆ. ಹೀಗಿರುವಾಗ ಹಠಾತ್ ಗಾಳಿ ರೌದ್ರ ಸ್ವರೂಪವನ್ನು ತಾಳಿದರೆ ಮೀನುಗಾರರ ಸುರಕ್ಷತೆ ದೊಡ್ಡ ಸವಾಲಾಗುತ್ತೆ. ಮೀನುಗಾರಿಕೆ ಋತು ಆರಂಭವಾಗ್ತಾ ಇದ್ದಂತೆಯೇ ಗಾಳಿ ಅಲೆಗಳ ಆಟ ಶುರುವಾಗಿದೆ. ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ಮೀನುಗಾರಿಕೆ ಆರಂಭ ಆಗುವಂತ ತಿಂಗಳು. ಆಗಸ್ಟ್ 1ಕ್ಕೆ ಮೀನುಗಾರಿಕೆಯ ನಿರ್ಬಂಧ ಸಡಿಲಿಕೆ ಆಗ್ತದೆ. ಆಳ ಸಮುದ್ರದ ಮೀನುಗಾರಿಕೆಗೆ ಮೀನುಗಾರರು ಎಲ್ಲಾ ರೀತಿಯ ಸಜ್ಜನ್ನ ಮಾಡಿಕೊಂಡು ಮೀನುಗಾರಿಕೆಗೆ ಇಳಿಯುವಂತದ್ದು. ಆಗಸ್ಟ್ 1ಕ್ಕೆ ಇಳಿದಂತ ಮೀನುಗಾರರು ಮೀನುಗಾರಿಕೆ ಮಾಡೋಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಇನ್ನು ಈ ಬಾರಿ ಮಳೆ ಕಡಿಮೆ ಆಗಿದ್ದರೂ ಗಾಳಿ ಮಾತ್ರ ಕಡಿಮೆ ಆಗಿಲ್ಲ. ಹೀಗಾಗಿ ಉತ್ತಮ ಮೀನುಗಾರಿಕೆ ನಿರೀಕ್ಷೆಯಲ್ಲಿರುವ ಕಡಲ ಮಕ್ಕಳು ಪ್ರಕೃತಿಯ ವರ್ತನೆಯನ್ನ ಗಮನಿಸ್ತಾನೆ ಸಮುದ್ರಯಾನ ಆರಂಭಿಸಿದ್ದಾರೆ. ಕರಾವಳಿಯಲ್ಲಿ ಮೀನುಗಾರಿಕೆಯನ್ನೇ ನಂಬಿಕೊಂಡಿರುವ ಸಾವಿರಾರು ಕುಟುಂಬಗಳಿಗೆ ಆದರೆ ಪ್ರಕೃತಿಯ ಈ ಏರುಪೇರು ಮೀನುಗಾರರ ಲೆಕ್ಕಾಚಾರವನ್ನೇ ಬದಲಿಸಿದೆ. ಅಲೆಗಳ ಏರಿಳಿತದ ನಡುವೆಯೇ ಬೋಟುಗಳ ಸಾಹಸ ಯಾತ್ರೆ ಮುಂದುವರೆದಿದೆ. ಸರ್ವ ಋತು ಬಂದರು ಎನಿಸಿದ ಮಲ್ಪೆಯಲ್ಲಿ ಈಗಾಗಲೇ ನಮ್ಮ ಮೀನುಗಾರರು ಆಳ ಸಮುದ್ರದ ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಅಂದ್ರೆ ಈ ಆಳ ಸಮುದ್ರದ ಮೀನುಗಾರಿಕೆ ಅಂತ ಹೇಳಿದ್ರೆ 10ರಿಂದ 15-20 ದಿವಸಗಳು ಕೂಡ ಸಮುದ್ರದಲ್ಲಿ ಇದ್ದು ಮೀನುಗಾರಿಕೆ ನಡೆಸ್ತದೆ. ಆದ್ರೆ ಹಿಂದಿರುಗುವಾಗ ಈಗ ಬರೀ ಕೈಯಲ್ಲಿ ಬರುವಂತಹ ಪರಿಸ್ಥಿತಿ ಉದ್ಭವಿದೆ. ಮೀನು ಸಿಗುತ್ತಾ ಇಲ್ಲ. ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆಗೂ ಕೂಡ ನಷ್ಟ ಸಂಭವಿಸ್ತಾ ಉಂಟು. ಮಳೆ, ಬಿಸಿಲು, ಗಾಳಿ ಮತ್ತು ಕಡಲಿನ ಅಬ್ಬರ ಹೀಗೆ ಪ್ರಕೃತಿ ಒಂದ್ ಕಡೆ ಸವಾಲು ಒಡ್ಡುತ್ತಿದ್ದರೆ ಮತ್ತೊಂದು ಕಡೆ ಉತ್ತಮ ಮೀನುಗಾರಿಕೆಯ ನಿರೀಕ್ಷೆಯಲ್ಲಿ ಕಡಲ ಮಕ್ಕಳು ಮತ್ತೆ ಸಮುದ್ರಕ್ಕಿಳಿದಿದ್ದಾರೆ.